2000 points in 15 minutes, guys. Completely crypto market ಡೌನ್ ಟ್ರೆಂಡಲ್ಲಿದ್ದರು. ಐ ಆಮ್ ಪ್ಲ್ಯಾನಿಂಗ್ ಅಗೇನ್ ಆ್ಯಂಡ್ ಅಗೇನ್ ಲಾಂಗ್ ಪೊಸಿಷನ್. ಅದ್ಯಾವ ಕಾನ್ಫಿಡೆನ್ಸ್ ಮೇಲೆ ನಾನು ಟ್ರೇಡ್ ತೊಗೋತೀನಿ ಅಂತ ಜಸ್ಟ್ ಟ್ರೇಡ್ ಮೇಲೆ ತೋರಿಸ್ತೀನಿ ನಾನು. ಸೊ ನಿನ್ನೆ ಹಾಕಿರೋದು ಅನಾಲಿಸಿಸ್, ನಿನ್ನೆ ಹಾವೇರಿ ಟ್ರೇಡರ್ಸ್ ಕ್ಲಬ್ ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗಡೆ 5:45 ಹಾಕಿರೋದು. ಏನು ಲೆವೆಲ್ಸ್ ಇತ್ತಪ್ಪ ಅಂತಂದರೆ ಇಲ್ಲಿಂದ ಸೆಲ್ಲಿಂಗ್ ಬರಬೇಕು, ಇಲ್ಲಿಂದ ಬೈಯಿಂಗ್ ಬರಬೇಕಂಥೇಳಿ ನಮ್ಮ ಅನಾಲಿಸಿಸ್ ಆಗಿತ್ತು. ಐ ವಿಲ್ ಶೋ. ನಮ್ಮ ಮೇಲ್ಗಡೆ ಬಂದರೆ ಸೆಲ್ಲಿಂಗ್ ಆಗಬೇಕು ಅಂತ ಹೇಳಿದ್ದೆ, ಬಟ್ ಮೇಲ್ಗಡೆ ಬಂದಿರಲಿಲ್ಲ ಮಾರ್ಕೆಟ್. ಅಗೇನ್ ಎಕ್ಸಾಕ್ಟಾಗಿ ನನಗೆ ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ. ಯಾಕೆ ಆರ್ಡರ್ ಬ್ಲಾಕ್ ಅಂತಂದರೆ ಇದು ಆಗ್ಬೋದಾಗಿತ್ತು. ನಮ್ಮ ಲಿಕ್ವಿಡೇಷನ್ ಹಿಟ್ ಮ್ಯಾಪ್ ಒಳಗಡೆ ಎಕ್ಸಾಕ್ಟಾಗಿ ಈ ಕ್ಯಾಂಡಲ್ದು ಓಪನ್ ಲೆವೆಲಿಗೆ ನಂದು ಲಿಕ್ವಿಡೇಷನ್ ತೋರಿಸ್ತಿತ್ತು. ದ್ಯಾಟ್ಸ್ ವೈ ನಾನು ಎರಡೂ ಕ್ಯಾಂಡಲ್ ವೀಕ್ನ ಲಿಕ್ವಿಡಿಟಿ ಅಂತ ಕನ್ಸಿಡರ್ ಮಾಡಿಕೊಂಡು ಅಲ್ಲಿಂದ ಒಂದು ಲಾಂಗ್ ಪೊಸಿಷನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇಲ್ಲೊಂದಿರೋ 5 minutes ಆರ್ಡರ್ ಬ್ಲಾಕ್, ಮೇಲ್ಗಡೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಲೈನ್, ಕೆಳಗಡೆ ಲಿಕ್ವಿಡಿಟಿ ಹಂಟಿಂಗ್ ಲೈನ್. ಎಕ್ಸಾಕ್ಟಾಗಿ ಇಲ್ಲೊಂದು ಕ್ಯಾಂಡಲ್ ಮೇಲ್ಗಡೆ ಕ್ಲೋಸಿಂಗ್ ಕೊಡ್ತು. ಐ ಪ್ಲ್ಯಾನ್ ಫಾರ್ ಲಾಂಗ್ ಪೊಸಿಷನ್. ಐ ಎಂಟರ್ಡ್ ಹಿಯರ್. ಬಟ್ ಮಾರ್ಕೆಟ್ ಇಲ್ಲಿ ಏನಾಯ್ತಪ್ಪ ಅಂತಂದರೆ ಫೋಮೋ ಎಂಟ್ರಿ ಮಾಡಿದವ್ರನ್ನೆಲ್ಲರನ್ನೂ ಇಲ್ಲಿ ಔಟ್ ಮಾಡ್ತು. ನಾನು ಸ್ವಲ್ಪ SLನ ಕೆಳಗಡೆ ಇಟ್ಕೊಂಡಿದ್ದೆ ಕಾರಣಕ್ಕೋಸ್ಕರ ನಂದು ಇಲ್ಲಿ ಟ್ರೇಡ್ ಉಳ್ಕೊಂಡಿರೋದು. ಅದಾದಮೇಲೆ 15 minutes, ಜಸ್ಟ್ 5 minutes ಕ್ಯಾಂಡಲ್, 3 ಕ್ಯಾಂಡಲಿಗೆ ಟಾರ್ಗೆಟ್ ಡನ್. ಆಲ್ಮೋಸ್ಟ್ ಇಲ್ಲಿಂದ ಬರೀ 15 ನಿಮಿಷದಲ್ಲಿ 2000 ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿರೋದು ಇದು. ಬಟ್ ನಮ್ಮದು ಮೊದಲನೇ ಅನಾಲಿಸಿಸ್ ಏನಾಗಿತ್ತಪ್ಪ ಅಂತಂದರೆ ಮೇಲ್ಗಡೆ ಇರೋ 5 minutes ಆರ್ಡರ್ ಬ್ಲಾಕಿಂದ ಸೆಲ್ಲಿಂಗ್ ಬರಬೇಕಂತ ಇತ್ತು. ಬಟ್ ಪ್ರೈಸ್ ಮೂಮೆಂಟಮ್ ಭಾಳ ಫಾಸ್ಟ್ ಇರೋ ಕಾರಣ ಇಲ್ಲಿ ನಾನು ಸೆಲ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದರ್ವೈಸ್ ಈ ಟ್ರೇಡ್ನು ಕೂಡ ನಾನು ಪ್ರಾಫಿಟ್ ಮಾಡ್ತಿದ್ದೆ.